ಕಿಡಿಯ ಕೈ ರುಚಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಮಸ್ಕಾರ ವೀಕ್ಷಕರೇ, ಕಿದೀರು ಕೈ ರುಚಿಗೆ ಸ್ವಾಗತ. ಇಂದಿನ ಕೈ ರುಚಿಯಲ್ಲಿ ನಾನು ಅರಶಿನ ಎಲೆಯ ಸಿಹಿ ಕಡುಬು ಮಾಡ್ತಾ ಇದ್ದೇನೆ. ನಮ್ಮ ಊರಲ್ಲಿ ಇದಕ್ಕೆ ಈರಡ್ಯ ಅಂತ ಕರೀತೇವೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 3-4 ಗಂಟೆ ನೆನೆಸಿದ ದಪ್ಪ ಅಕ್ಕಿ, 1 ಲೋಟ ಅಕ್ಕಿ. ಇದರಲ್ಲಿ ನೆನೆಸಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೇನೆ. ಅದಕ್ಕೆ ಅರ್ಧ ಹೋಳು ಹಸಿ ತೆಂಗಿನಕಾಯಿ, 1 ಕಪ್ಪು ಬೆಲ್ಲ, ಸ್ವಲ್ಪ ತುಪ್ಪ, ಸ್ವಲ್ಪ ಉಪ್ಪು. ಅರಶಿನ ಎಲೆ ಇದು ಈಗಲೇ ನಮ್ಮ ತೋಟದಿಂದಲೇ ಕೊಯ್ಕೊಂಡು ಬಂದದ ಅರಶಿನ ಎಲೆ. ಮೊದಲಿಗೆ ಮಿಕ್ಸರ್ ಜಾರಲ್ಲಿ ಅಕ್ಕಿಯನ್ನು ಹಾಕಿ ಅದಕ್ಕೆ ಉಪ್ಪು, ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ರುಬ್ಬಬೇಕು. ಒಂದು ಬಾಣಲೆ ಇಟ್ಟು ತುಪ್ಪ ಹಾಕಿ ಅರೆದಿಟ್ಟ ಅಕ್ಕಿ ಮಿಶ್ರಣವನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲೇ ಇರ್ಲಿ. ಇಷ್ಟು ಸ್ವಲ್ಪ ಬೇಯಿಸಿದ್ರೆ ಸಾಕು. ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಆರಲು ಬಿಡೋಣ. ಈ ಹಿಟ್ಟು ಸ್ವಲ್ಪ ಆರುವ ತನಕ ಅದಕ್ಕೆ ಹೂರಣವನ್ನು ರೆಡಿ ಮಾಡೋಣ. ಈ ರೀತಿ ಚೆನ್ನಾಗಿ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಒಳ್ಳೆ ರೀತಿಯಲ್ಲಿ ಹೊಂದುವಂತೆ ಕಲಸ್ಕೊಳ್ಬೇಕು. ಇದನ್ನು ಕಲಸಿದ ನಂತರ ತುಂಬಾ ಹೊತ್ತು ಬಿಡಬಾರ್ದು. ಬೆಲ್ಲ ತೆಂಗಿನಕಾಯಿ ಬೇರ್ಪಡುತ್ತದೆ. ಸ್ವಲ್ಪ ಬೆಲ್ಲ ಬೇರೆ ತೆಂಗಿನಕಾಯಿ ಬೇರೆ ಆಗತ್ತೆ ನೀರಾಗಿ. ಈಗ ಹಿಟ್ಟು ಬಿಸಿ ಆರಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನು ಅಕ್ಕಿ ಹಿಟ್ಟನ್ನು ಬಿಸಿ ಮಾಡೋ ಉದ್ದೇಶ ಸ್ವಲ್ಪ ಬೆಂದರೆ ಪಕ್ಕ ಇರ್ತದೆ.
ಎಲೆಯಿಂದ ಹೇಳ್ತದೆ ಅಂತ ಉದ್ದೇಶದಿಂದ ಅಷ್ಟೇ. ಇಲ್ಲಾದ್ರೆ ಈ ಹಸಿ ಕೂಡ ಎಲೆಗೆ ಹಚ್ಚಿ ಮಾಡಬಹುದು. ಈ ತರ ಈಗ ಹಲಸಿನ ಎಲೆಯನ್ನು ಈ ರೀತಿ ಇಟ್ಟು ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಹಚ್ಕೊಳ್ತಾ ಬರ್ಬೇಕು ತೆಳುವಾಗಿ. ಈಗ ಬೆಲ್ಲ ಮತ್ತು ತೆಂಗಿನಕಾಯಿ ಮಿಶ್ರಣವನ್ನು ಈ ರೀತಿ ಹಚ್ಚಿ ಈ ರೀತಿ ಫೋಲ್ಡ್ ಮಾಡಬೇಕು. ಈ ಸೈಡ್ ಅನ್ನು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು, ಇಲ್ಲಾದ್ರೆ ಬೆಲ್ಲದ ಪಾಕ ಬೇಯುವಾಗ ಕೆಳಗೆ ಬಂದ್ಬಿಡ್ತದೆ. ಆ ಉದ್ದೇಶದಿಂದ ಈ ರೀತಿ ಪ್ರೆಸ್ ಮಾಡಿ ಈಗ ಎಲ್ಲ ಎಲೆಗಳನ್ನು ತಯಾರು ಮಾಡ್ತೇನೆ. ಈ ಎಲೆಯ ಕಡುಬು, ಸಿಹಿ ಕಡುಬು ತುಂಬಾ ರುಚಿಕರವಾಗಿರುತ್ತದೆ, ಅಷ್ಟೇ ಆರೋಗ್ಯಕರವೂ ಹೌದು. ಈಗ ಪಾತ್ರೆ ಒಳ್ಳೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಒಳಗೆ ನೀರು ಹಾಕೊಂಡು ಹೀಗೆ ಒಳ್ಳೆ ಕುದಿ ಬರಬೇಕು ನೀರು. ಆಮೇಲೆ ನಾನು ಈ ತರ ಎಲೆಗೆ ಹಚ್ಕೊಂಡ ಅಕ್ಕಿ ಹಿಟ್ಟು ಮಿಶ್ರಣವನ್ನು ಈ ರೀತಿ ಬೇಯಲಿಡಬೇಕು. ಈಗ ಎಲ್ಲ ಅರಸಿನ ಕಡುಬನ್ನು ಇಟ್ಟಾಯ್ತು. ಇದನ್ನು ಈಗ ಒಂದು 10ರಿಂದ 15 ನಿಮಿಷ ಒಳ್ಳೆ ಉರಿಯಲ್ಲಿ ಬೇಯಲು ಬಿಡಬೇಕು. ಇದು ಬೇಯುವಾಗಲೇ ಒಳ್ಳೆ ಘಮ ಪರಿಮಳ ಬರ್ತದೆ. ಇದರ ತಿಂಡಿ ಕೂಡ ತುಂಬಾ ರುಚಿಯಾಗಿರ್ತದೆ. ಈಗ 15 ನಿಮಿಷ ಆಯ್ತು. ಈ ತರ ಮೇಲೆ ಚೆನ್ನಾಗಿ ಬಿಸಿ ಇರ್ತದೆ. ಒಂದು ನಿಮಿಷ ಆಗ್ಬೇಕು, ಆದ ನಂತರ ತೆಗಿಯುವ. ನೋಡಿ, ಈ ತರ ಹಲಸಿನ ಎಲೆ ಕಡುಬು ರೆಡಿಯಾಗಿದೆ. ನೋಡಿ, ಈ ತರ ಚೆನ್ನಾಗಿ ಎಲೆಯಿಂದ ತಾನಾಗಿಯೇ ಬಿಡಿಸ್ಕೊಂಡು ಬರ್ತದೆ. ನೋಡಿ ನೋಡಿ ಇದನ್ನೀಗ ಹೀಗೆ ತುಪ್ಪದ ಜೊತೆ
ಕುದಿಬೇಕು. ಈಗ ತುಪ್ಪದ ಜೊತೆ ತಿನ್ನಲು ತುಂಬಾ ರುಚಿಯಾಗಿರುತ್ತದೆ.